ನೋಡ್ರಿ ಸರ್, ನಾವು ಇಲ್ಲೇ ಇರೋದು ಒಂದು 10 ವರ್ಷ ಆಯ್ತು, ಇಲ್ಲೇ ಇದ್ದೀವಿ ನಾವು. ಈಗ 10 ವರ್ಷ ಏನು ಮಾಡಿಲ್ಲ. ಫಸ್ಟು ಒಂದು 2 ವರ್ಷ ಜೋಪಡಿ ಹಾಕೊಂಡಿದ್ದೀವಿ, ಆಮೇಲೆ ರೂಮ್ ಕಟ್ಕೊಂಡಿವಿ. ಹಂಗೆ ಸಾಲ ಪಾಲ ಮಾಡ್ಕೊಂಡು ಚಿಟ್ಟಿ ಇದು ತೊಗೊಂಡು ದುಡ್ಡು ಎತ್ಕೊಂಡು ಇವಾಗಿದ್ರು ಬಂದು ಬರೋಣ, ಏನು ನೋಟಿಸ್ ಕಳಿಸಿಲ್ಲ, ಏನು ಕಳಿಸಿಲ್ಲ, ಬಂದು ಬರೋಣ ಹೊಡೆದಾಕಿಬಿಟ್ರು. ನಮ್ಗೆ ಕುಂದ್ರಕ್ಕೆ ಜಾಗಲ್ಲ, ಮಕ್ಕಳಕ್ಕೆ ಜಾಗಲ್ಲ, ಈ ಥರ ಆಗಿದ್ರೆ ನಮ್ಮ ಪರಿಸ್ಥಿತಿ. ನಮ್ಗೆ ಮನೆ ಬೇಕು ಇವಾಗ ಅಷ್ಟೇ. ಬಾಂಗ್ಲಾದೇಶದವ್ರು ಅಂತಾರೆ, ಬಾಂಗ್ಲಾದೇಶದವ್ರು ಯಾರಿಲ್ಲ, ಮುಸ್ಲಿಮ್ಸು ಹಿಂದೂ ಇದೆರಡೇ ಜನ ಇದ್ದಾರೆ. ಮುಸ್ಲಿಮ್ಸ್ ಹಿಂದೂ, ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ಹಿಂದೂ, ಬಾಂಗ್ಲಾದೇಶ ಜನ ಇದ್ದೀವಿ ಸರ್ ನಾವು ಇವಾಗ. ಯಾರೂ ಇಲ್ಲ, ಬಂಗ್ಳೂರಿಲ್ಲ, ಪಾಕಿಸ್ತಾನದವ್ರಿಲ್ಲ, ಯಾರಿಲ್ಲ ಸರ್. ನೋಡ್ರಿ ಸರ್, ಇಲ್ಲೇ ಬೆಂಗಳೂರದ್ದೇ ಆಧಾರ್ ಕಾರ್ಡ್ ಅದ, ಬೆಂಗಳೂರದ್ದೇ ಗ್ಯಾಸ್ ಬಿಲ್ ಆಯಿತು. ಮತ್ತು ನಮ್ಮ ಮಕ್ಕಳು ಸ್ಕೂಲಿಗೆ ಹೆಚ್ಚಿನ ಹೆಗಡೆನವ್ರು ಗೌರ್ಮೆಂಟ್ ಸ್ಕೂಲ್ಗೆ ಇದು 3 ಮಕ್ಕಳು ಅವ್ರಿ ನಮ್ಮ. ಇಷ್ಟಾದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ, ಡಾಕ್ಯುಮೆಂಟ್ಸ್ ಎಲ್ಲ ಅಷ್ಟು ಇಲ್ಲಿದೆ ಅದು ಸರ್. 3 ಮಕ್ಕಳು ಇಲ್ಲೇ ಓದ್ತಿದ್ದಾರೆ, ಅಕ್ಕಪಕ್ಕ ಇಲ್ಲೇ ಹೆಗಡೆನಗರದಲ್ಲೇ ಓದ್ತಿದ್ದಾರೆ. ಇಷ್ಟ ಆದ ನೋಡ್ರಿ ಸರ್ ನಮ್ಮದು ಇವಾಗೆಲ್ಲ ಪರಿಸ್ಥಿತಿ. ನಮ್ಮ ಮನೆ ಹೊಡೆದಾಯ್ತು, ಇರ್ಲಕ್ಕ ಏನಿಲ್ಲ. ನಮ್ಗೆ ಮನೆ ಬೇಕು ಸರ್. ಇವಾಗ ನ್ಯಾಯ ಕೊಡ್ರಿ ಸರ್, ನಮ್ಗೇನೋ ಒಂದು ಗ್ಯಾಸ್ ಬಿಲ್ ಆಯ್ತು,